ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಎಂಟಿಸಿ ಬಸ್ ನಿರ್ವಾಹಕನೊಬ್ಬ ಯುವತಿಯೋರ್ವಳಿಗೆ ಪ್ರೀತಿ ಹೆಸರಲ್ಲಿ ದೋಖಾ ಮಾಡಿರುವ ಘಟನೆ ಬೆಂಗಳೂರಲ್ಲಿ ಜರುಗಿದೆ. ವಿಚ್ಛೇದಿತ ಯುವತಿಗೆ ಬಾಳು ಕೊಡುವುದಾಗಿ ನಂಬಿಸಿ ತಾನು ಮದುವೆಯಾಗಿರುವ ವಿಷಯವನ್ನ ಮುಚ್ಚಿಟ್ಟು ಮದುವೆಯಾಗಿದ್ದು ಅಲ್ಲದೆ ಈಗ ಗರ್ಭಿಣಿ ಮಾಡಿ ಬೀದಿಗೆ ಬಿಟ್ಟಿದ್ದಾನೆ. ಎಂಎಸ್ ಪಾಳ್ಯ ಯಲಹಂಕ ನಡುವೆ ಸಂಚರಿಸುವ ಬಸ್ಸಿನ ಕಂಡಕ್ಟರ್ ಆಗಿದ್ದ ಮಂಜುನಾಥ್ಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇತ್ತು. ಆದರೂ ಪ್ರತಿದಿನ ಬಸ್ನಲ್ಲಿ ಸಂಚರಿಸ್ತಾ ಇದ್ದ ಯುವತಿಯೊಬ್ಬರೊಡನೆ ಸಲಿಗೆ ಬೆಳೆಸಿಕೊಂಡಿದ್ದ. ಆತ್ಮೀಯತೆಯಿಂದ ಆಕೆಯೂ ಕೂಡ ತನಗೆ ವಿಚ್ಛೇದನವಾಗಿರುವ ವಿಷಯ ಹೇಳಿಕೊಂಡಿದ್ರು. ಇದನ್ನೇ ಬಳಸಿಕೊಂಡ ಮಂಜುನಾಥ್ ತನಗೆ ಮದುವೆ ಆಗಿಲ್ಲ ಎಂದು ನಂಬಿಸಿ ಯುವತಿಯೊಡನೆ ಜಾಲಿ ಟ್ರಿಪ್ ಶುರು ಹಂಚಿಕೊಂಡಿದ್ದ. ಯುವತಿಯ ಬಳಿಕ ಮನೆಯವರ ವಿರೋಧದ ನಡುವೆಯೂ ಆಕೆಯನ್ನ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ಬಳಿಕ ಆಕೆಗೆ ಈತನಿಗೆ ಮೊದಲೇ ಮದುವೆಯಾಗಿರುವ ವಿಷಯ ಗೊತ್ತಾಗಿತ್ತು. ಆದರೆ ಅಷ್ಟರಲ್ಲಿ ಆಕೆ ಗರ್ಭಿಣಿಯಾಗಿದ್ದು ಕಂಡಕ್ಟರ್ ಆಕೆಯನ್ನ ಕೈಬಿಟ್ಟಿದ್ದ. ಈಗ ತನಗೆ ನ್ಯಾಯ ಕೊಡಿಸುವಂತೆ ಯುವತಿ ಪೊಲೀಸರ ಮೊರೆ ಹೋಗಿದ್ದು ಕಂಡಕ್ಟರ್ ಮಂಜುನಾಥ್ ವಿರುದ್ಧ ಈಶಾನ್ಯ ಡಿಸಿಪಿಗೆ ದೂರು ಕೊಟ್ಟಿದ್ದಾರೆ. ನಮಸ್ತೆ, ನಾನು ಕಾವ್ಯ ಅಂತ ಹೇಳಿಬಿಟ್ಟು ನನಗೆ ಹೀಗೆ ಬಸ್ಸಲ್ಲಿ ಓಡಾಡ್ತಾ ಇರುವಾಗ BMTCನಲ್ಲಿ ಕೆಲಸ ಮಾಡ್ತಾರಂತ ಮಂಜು ಅನ್ನೋರು ನನಗೆ ಪರಿಚಯ ಆದಮೇಲೆ ಹಾಗೆ ಪ್ರೇಮ ಆಯಿತು, ಡಬಲ್ ಇದ್ವಿ. ಅದಾದಮೇಲೆ ಒಂದು 6 ಮಂತ್ಸ್ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ವಿ. ಆಗಸ್ಟ್ 23ಕ್ಕೆ ಮದುವೆ ಆಗೋಣ ಅಂತ ಹೇಳಿ ಅವರೇ ನನಗೆ ಮದುವೆ ಮಾಡಿಕೊಂಡ್ರು. ಚಿಕ್ಕ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನನಗೆ ಗೊತ್ತಾಯಿತು ಆ ಮನುಷ್ಯನಿಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು. ಗೊತ್ತಾದಮೇಲೆ ನಾನು ಹೇಳಿದೆ, ನಿಮ್ಮ ಹೆಂಡತಿಗೆ ಈ ಜೊತೆ ಮಾತಾಡಿ ನನಗೂ ಮದುವೆ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಹೇಳಿದ್ದಕ್ಕೆ ಈ ಮನುಷ್ಯ ನನಗೆ ಟೈಮ್ ಕೊಡು, ನವಂಬರ್ವರೆಗೂ ನಾನು ಹೇಳ್ತೀನಿ ಅಂತ ಹೇಳಿದರು. ಆಯಿತು ಅಂತ ಹೇಳಿಬಿಟ್ಟು ನಾನು ಒಪ್ಕೊಂಡ್ಬಿಟ್ಟು ಅವ್ರಿಗೆ ಹೇಳಿದೆ. ನವಂಬರಲ್ಲಿ ಹೇಳಲೇ ಇಲ್ಲ. ನನಗೆ ಅವ್ರ ಹೆಂಡತಿನ ನಾನೇ ಭೇಟಿ ಆಗಿಬಿಟ್ಟು ಮಾತಾಡಿಸಿದ್ದಕ್ಕೆ ಅವ್ರ ಹೆಂಡತಿ ನನಗೆ ಹೊಡೆದು ಜಗಳ ಮಾಡಿ ತುಂಬ ನೋಯಿಸಿದ್ರು. ನೋಯಿಸಿದ್ಮೇಲೆ ಅವರಿರೋ ನೆಲಮಂಗಲದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಅವರು ಯಾರೂ ನನಗೆ ತೊಗೊಂಡಿಲ್ಲ ಕಂಪ್ಲೇಂಟ್ನ. ಸರಿ ಆಯಿತು ಅಂತ ಸುಮ್ಮನೆ ಆಗಿದ್ದೆ. ಅದಾದಮೇಲೆ ಆ ಮನುಷ್ಯನೂ ನನಗೆ ಚೆನ್ನಾಗಿರ್ಬೋದು. ಡಿಸೆಂಬರಲ್ಲಿ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಇವಾಗ ನನಗೆ 2 ತಿಂಗಳು 3 ತಿಂಗಳು ಬಿದ್ದಿದೆ. ಇವಾಗ ಆ ಮನುಷ್ಯ ಮಗುನ ತೆಗೆಸಿದ್ರೆ ಮಾತ್ರ ನಾನು ಜೊತೆಗಿರ್ತೀನಿ, ಇಲ್ಲ ಅಂದರೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. 1 ತಿಂಗಳಾಗಿದೆ, ಮನೆಗೆ ಬಂದಿಲ್ಲ ಅವರು. ಇವಾಗ ಅದಕ್ಕೋಸ್ಕರನೇ ಓನರ್ ಕೂಡ ಕೇಳ್ತಾ ಇದ್ದಾರೆ ನನಗೆ, ಎಲ್ಲಿ ಅವನು ಬರ್ತಾ ಇಲ್ವಲ್ಲ, ಏನಾಗಿದೆ ಏನು ಅಂತ ಹೇಳಿಬಿಟ್ಟು. ಇದಕ್ಕೋಸ್ಕರ ನಾನು ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಮೊನ್ನೆ ಹೋಗ್ಬಿಟ್ಟು ಶನಿವಾರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿದಾಗ ಆ ಮನುಷ್ಯ ಹೇಳಿದ ಈ ಥರ, ಇಲ್ಲ ನಾನು ಅವ್ರ ಜೊತೆಗಿರ್ತೀನಿ ಆಯಿತು ಅಂತ ಹೇಳಿಬಿಟ್ಟು. ಇವಾಗ ನೋಡಿದ್ರೆ ಮತ್ತೆ ಉಲ್ಟಾ ಮಾತಾಡ್ತಾ ಇದ್ದಾರೆ. ನನಗೆ ಅವ್ಳು ಗೊತ್ತೇ ಇಲ್ಲ, ನಾನು ಅವಳನ್ನ ಮದುವೆನೇ ಆಗಿಲ್ಲ, ಹೊಟ್ಟೆಲಿರೋ ಮಗುನೂ ನನಗಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನೇನೂ ಮಾತಾಡಿಲ್ಲ. ಈಗ ನೋಡಿದ್ರೆ ಜಾತಿ ನಿಂದನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳು ಆಪಾದನೆ ಕೂಡ ಹೊರಿಸ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.